100% SR ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆಂದರೆ ಈಗಿನ ರಾಜಕಾರಣದಲ್ಲಿ ಈಗ ಹೈಕಮಾಂಡಿಂದಲೂ 70 ವರ್ಷ 75 ವರ್ಷ ಆಗಿರೋದನ್ನೆಲ್ಲ ತೆಗೆದುಹಾಕಿ ಹೊಸವರಾಗಿ ಸಚಿವರು ಈಗ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ಸು ತಲೆ ಎತ್ತಿ 35 ವರ್ಷ ಆಗಿತ್ತು. SR ಶ್ರೀನಿವಾಸ್ ಬಂದ ಮೇಲೆ ಕಾಂಗ್ರೆಸ್ ತಲೆ ಎತ್ತಿದ್ದು. ಹಂಗಾಗಿ ಇವರೊಬ್ಬರಿಂದ ಬೇಕಾದಷ್ಟು ಪಕ್ಕ ಕ್ಷೇತ್ರಗಳಿಗೂ ಅನುಕೂಲ ಆಗ್ತೈತೆ. ಇವ್ರಿಗೇನ ಸಚಿವ ಸ್ಥಾನ ಕೊಟ್ಟಿದ್ದೇ ಆದರೆ ತುಮಕೂರು ಡಿಸ್ಟಿಕ್ಗೆ 11 ಸ್ಥಾನ ಗೆಲ್ಲ ಶಕ್ತಿ ಬರ್ತೈತೆ. ಹಂಗಾಗಿ SR ಶ್ರೀನಿವಾಸ್ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗ ಪರಮೇಶ್ವರ್ ಅವರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗಿರುತ್ತೆ. KN ರಾಜಣ್ಣ ಅವರು ಆಲ್ರೆಡಿ DKC ಕ್ಯಾಬಿನೆಟ್ನಲ್ಲಿ ನನಗೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಜಯಚಂದ್ರ ಅವ್ರಿಗೂ ವಯಸ್ಸಾಗೈತೆ. ಇನ್ನು ತಿಪ್ಟೂರು ಷಡಾಕ್ಷರಿ ಅವ್ರಿಗೂ ಆಲೇ 70 ವರ್ಷ ಆಗೈತೆ. ಈಗ ಏನಿದ್ರು 63 ವರ್ಷ ಇರೋ SR ಶ್ರೀನಿವಾಸ್ ಅವರೇ ಆಗಬೇಕು. ಆಮೇಲೆ ಇವತ್ತಿನ ಪ್ರಗತಿ, ಗುಬ್ಬಿ ತಾಲೂಕಿನ ಪ್ರಗತಿ ಎಲ್ಲ ನೋಡ್ಕೊಂಡ್ರೆ SR ಶ್ರೀನಿವಾಸು ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಗೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ. ಏನೆಲ್ಲ ಅಭಿವೃದ್ಧಿ ಕೇಳ್ತೀರಾ ಸರ್? ಏನು ಬಯಸ್ತೀರಾ ಈಗ ಸಚಿವರಾದರೆ? ಫಸ್ಟ್ಗೆ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದು ಅಂದರೆ ಅದು ಇಂಥದ್ದು ಅಂತಲೇ ಹೇಳೋಕ್ಕಾಗಲ್ಲ ಸರ್. ಅದನ್ನು ಆಯಾ ಟೈಮಿಗೆ ಬಂದಿದ್ದು ಏನೇನು ಇರ್ತೈತಿ ಅದನ್ನೆಲ್ಲ ಕೇಳ್ತೀವಿ ನಾವು. ಇಂಥದ್ದೇ ಆಗಬೇಕು ಇಂಥದ್ದೇ ಹೋಗಬೇಕು ಅಂತ ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ಡು ಯಾರನ್ನೇ ಆಗಲಿ ತಕ್ಷಣ ಏನೋ ಒಂದು ಇನ್ಸಿಡೆಂಟ್ ಆದಾಗ ಇದಾಗಬಾರ್ದಾಗಿತ್ತು ಅಂದರೆ ಯಾರು ಕಾಯ್ಕೊಂಡಿರಲ್ಲ. ಅದನ್ನು ಅವ್ರ ತಲೆ ಒಳಗೆ ಏನೇನಾಯಿತೋ, ಈಗ ಜನಗಳು ಏನು ಆಕಾಂಕ್ಷೆಯಾಗಿ ಏನೇನು ಕೇಳ್ತಾರೋ ಅದನ್ನೆಲ್ಲ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಆಮೇಲೆ ಸರ್ಕಾರ ಇದ್ದಾಗ ಅವ್ರಿಗೆ ಒಂದು ಬಲ ಇರುತ್ತೆ, ಮಾಡೋಕ್ಕೆ ಆಶ್ವಾಸನೆ ಕೊಡೋಕ್ಕೆ ಒಂದು ಧೈರ್ಯ ಬರುತ್ತೆ.